ಆರಾಧಿಸುವಂತ ದೇವರು, ಆತನು ಬಹಳ ಬಹಳ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ದೇವರು ಈ ತಿಂಗಳಿನಲ್ಲಿ ನಮಗೆ ಒಂದು ವಾಗ್ದಾನವನ್ನು ಆತನು ಕೊಟ್ಟಿದ್ದಾನೆ. ಏನು ವಾಗ್ದಾನ? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಆಮೆನ್. ಯಾರು ನಮ್ಮೊಟ್ಟಿಗೆ ಇಲ್ಲಾದರೂ ಕರ್ತನು ನಮ್ಮ ಸಂಗಡ ಇದ್ದಾನೆ. ಆಮೆನ್. ತಮಿಳಲ್ಲಿ ಈ ರೀತಿಯಾಗಿರುತ್ತೆ, ಎಪ್ಪೊழுದು ಮೋಡುತ್ತಾನ ಇರಬೇಕು. ಆಮೆನ್. ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ನಾನು ಇರುತ್ತೇನೆ. ಹಲ್ಲೆಲೂಯಾ. ನನ್ನ ಜೊತೆಯಲ್ಲೇ ಕರ್ತನು ಇರುವಾತನಾಗಿದ್ದಾನೆ. ಆಮೆನ್. ಆತ ನನ್ನ ಸಂಗಡ ಇರುವಂತ ದೇವರಾಗಿದ್ದಾನೆ. ಹೇಳ್ರಿ, ಆತ ನನ್ನ ಸಂಗಡ ಯಾವಾಗಲೂ ನನ್ನ ಸಂಗಡ ಇರುವಂತ ದೇವರು ನಮಗಿದ್ದಾನೆ. ಆಮೇನ್. ಆತನಿಗೆ ಆಸೆ ಏನಂತಂದ್ರೆ ನಿಮ್ಮ ಜೊತೆಯಲ್ಲಿ ಆತನು ಇರಬೇಕೆಂಬುದಾಗಿ. ಜೊತೆಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಆತನು ತನ್ನ ಪರಲೋಕವನ್ನ, ತನ್ನ ಸಿಂಹಾಸನವನ್ನೇ ಬಿಟ್ಟು ಆತ ನಮ್ಮ ಸಂಗಡ ಆತನ ವಾಸ ಮಾಡ್ತಾ ಇದ್ದಾನೆ. ಅದು ಕರ್ತನ ಮೇಜಿದೆ. ಆಮೇಲೆ ಕರ್ತನ ಮೇಜಿನಲ್ಲಿ ನಾವೆಲ್ಲರೂ ಸಹ ನಾವು ಪಾಲ್ಗೊಳ್ಳುವಂತರಾಗಿ ಇರೋಣ. ಕರ್ತನ ಮೇಜಿಗಾಗಿ ನಮ್ಮನ್ನ ಸಿದ್ಧಪಡಿಸಿಕೊಂಡು ಬರೋಣ. ಯಾಕಂದ್ರೆ ಕರ್ತನ ಮೇಜು ಅನ್ನುವಂಥದ್ದು ನಮ್ಮನ್ನ ನಾವು ಸಿದ್ಧಪಡಿಸಿಕೊಂಡು ಬರುವಾಗ ಕರ್ತನು ನಮಗಾಗಿ ಮಾಡಿರುವಂತ ಎಲ್ಲ ಕಾರ್ಯಗಳನ್ನ ನಾವು ಆತನ ಮೇಜಿನಲ್ಲಿ ನಾವು ಸ್ವತಂತ್ರಿಸಿಕೊಳ್ಳುವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಆತನ ಮೇಜಿನಲ್ಲಿ ದಯೆ ಇದೆ. ಆ ದಯೆಯನ್ನ ನಾವು ಹೊಂದಿಕೊಳ್ಳುವರಾಗಿದ್ದೇವೆ. ಹಲ್ಲೆಲೂಯಾ ಅಂತ ಹೇಳುವಾಗ ನಾನೊಂದು ಪಾಪಿ ಎಂಬಂತ ಮನೋಭಾವನೆ ನಮ್ಮಲ್ಲಿ ಬರಬಾರದು. ಯಾಕಂದ್ರೆ ನಮ್ಮನ್ನ ಕ್ರಿಸ್ತನ ರಕ್ತದಿಂದ ಕರ್ತನ ಏನ್ ಮಾಡಿದ್ರೆ ನಮ್ಮ ತೊಳೆದು ಶುದ್ಧ ಮಾಡಿ ಇವತ್ತು ಆತನ ಒಂದು ಪಾತ್ರೆಯಾಗಿ ನಮ್ಮನ್ನ ನೇಮಿಸಿದ್ದಾನೆ. ನಾವು ಯೋಗ್ಯರಲ್ಲ, ನಾವು ಯಾರಂದ್ರೆ ನಾವು ಯೋಗ್ಯರಲ್ಲ ಎಂಬುದಾಗಿ ಆತನ ಗೊತ್ತು. ಆದ್ರೆ ಆತನ ಯೋಗ್ಯತೆಯಲ್ಲಿ ನಾವು ನಿಂತಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ನಿಂತಿದ್ದೇವೆ ಅಂದ್ರೆ ಆತನ ಕೃಪೆಯ ಮೂಲಕವಾಗಿ. ಈ ವರ್ಷದಲ್ಲಿ ನಿಮಗೆ ಕೊಟ್ಟಂತ ಪ್ರವಾದನೆಯ ಮಾತುಗಳನ್ನ ನಿಮ್ಮ ಕೊಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ, ಈ ಕಾರ್ಯಗಳು ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅದು ನೆರವೇರಲಿ. ಈ ವರ್ಷದಲ್ಲಿ ಅದನ್ನ ಮ್ಯಾನಿಫೆಸ್ಟೇಷನ್ ಆಗ್ಬೇಕು, ಅದನ್ನ ನಾನು ನೋಡ್ಬೇಕೆಂಬುದಾಗಿ ನೀವು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಕರ್ತನು ಅದನ್ನ ನಡೆಸುವಾತನಾಗಿದ್ದಾನೆ. ಆಮೇಲೆ ಅಕ್ಕ ಏನಾದ್ರೆ ಪ್ರಾಫಸೈ ಕೊಟ್ಟರು, ಅದು ನೆರವೇರಿಲ್ಲ ಅಂತ ಏನಂತಂದ್ರೆ ನೀವು ಹೇಳ್ಬಾರ್ದು. ಯಾಕಂದ್ರೆ ಪ್ರಾಫಸೈ ಅನ್ನೋದು ದೇವರು ಕೊಟ್ಟಿದ್ದಾರೆ, ಅದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೆರವೇರೋದಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತರಾಗಿರ್ಬೇಕು. ಖಂಡಿತವಾಗಿ ಈ ವರ್ಷದಲ್ಲಿ ಕರ್ತನು ಅದನ್ನು ನೆರವೇರಿಸುವಂತನು ಆಗಿದ್ದಾನೆ. ಆಮೇಲೆ ನಾವು ಧ್ಯಾನಿಸುವಂತ ಸಂಗತಿ ಬಂದು ಮೇಲಂತಸ್ತಿನ ಮನೆ ಎಂಬುದಾಗಿ ನಾವು ನೋಡಿ. ಆದಿಯಲ್ಲಿ ಕರ್ತನಾದ ದೇವರು ಆದಾಮನನ್ನ ಅವಳನ್ನ ಉಂಟು ಮಾಡಿದಾಗ ಆತನಿಗೆ ಒಂದು ಆಸೆ ಇತ್ತು. ಏನಂತಂದ್ರೆ, ನನ್ನ ಸ್ವಾರೂಪ್ಯದಲ್ಲಿ ನನ್ನ ಮನುಷ್ಯರನ್ನ ಸೃಷ್ಟಿಸಿ ನಾನು ಅವರನ್ನ ಏನ್ ಮಾಡ್ಬೇಕು, ನನ್ನ ಜೊತೆಯಲ್ಲೇ ಇರಿಸಿಕೊಂಡು ನನ್ನೊಡನೆ ನಡೆಯುವಂತೆ, ಮತ್ತೆ ನಾನು ಹೇಗೆ ಆಳ್ವಿಕೆ ಮಾಡುವರಾಗಿದ್ದೇನೋ ಅದೇ ಪ್ರಕಾರ ನನ್ನ ಜನರು ಸಹ ಆಳ್ವಿಕೆ ಮಾಡುವರಾಗಿರ್ಬೇಕೆಂಬುದಾಗಿ ಕರ್ತನಾದ ದೇವರು ಬಯಸಿದ. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಒಂದು ಸೃಷ್ಟಿ ಮಾಡಿದಂತ ಆದಾಮ ಅವ್ವ ದೇವರನ್ನ ಬಿಟ್ಟು ಅವರು ಸೈತಾನನ ಕಾರ್ಯಗಳನ್ನ ಹಿಂಬಾಲಿಸಲಿಕ್ಕೆ ಆರಂಭಿಸಿದ್ರು ಎಂಬುದಾಗಿ ನೋಡ್ತೇವೆ. ದೇವರಿಗೆ ಇಷ್ಟ ಇತ್ತು ಏನಂತಂದ್ರೆ, ಇವರು ನನ್ನ ಅನ್ಯೋನ್ಯತೆಯಲ್ಲಿ ಇರಬೇಕು, ಅವರು ಯಾವಾಗಲೂ ನನ್ನ ಸಂಗಡನೆ ಮಾತನಾಡ್ತಾರೆ ಇರಬೇಕು. ಏನೇ ಅವರಿಗೆ ಅಗತ್ಯತೆಗಳಿದ್ದರೂ ನೇರವಾಗಿಯೇ ನನ್ನ ಸಂಗಡ ಅವರು ಮಾತನಾಡಿ ಅದನ್ನು ಹೊಂದಿಕೊಳ್ಬೇಕೆಂಬುದಾಗಿ ದೇವರು ಬಯಸಿದ. ಆದ್ರೆ ಅವರು ಬಯಸಿದ ಕಾರ್ಯ ಏನಾಯ್ತು ಅಂತಂದ್ರೆ ಅಲ್ಲಿ ನಡೆಯಲಿಲ್ಲ. ಹಲ್ಲೆಲೂಯಾ. ದೇವರು ಏನು ಅನ್ಕೊಂಡೋ ಅದು ನಡೆಯಲಿಲ್ಲ. ಆರಂಭದಲ್ಲಿಯೇ ದೇವರು ಆದಾಮ ಅವ್ವಳಿಗೆ ಇಟ್ಟಂತ ಅನ್ಯೂನ್ಯತೆ ಏನಂದ್ರೆ ಮೇಲಂತಸ್ತಿನ ಅನುಭವ. ಆಮೇಲೆ ಹಲವರು ಯಾವಾಗ ತಿನ್ನಬಾರದೆಂಬುದಾಗಿ ದೇವರು ಹೇಳಿದ ಹಣ್ಣನ್ನು ತಿಂದರು, ಆಗಲೇ ಮೇಲಂತಸ್ತಿನ ಅನುಭವವನ್ನು ಅವರು ಕಳೆದುಕೊಂಡರು. ಮೇಲಂತಸ್ತಿನ ಅನುಭವಕ್ಕೆ ತಿರುಗಿ ತನ್ನ ಮಕ್ಕಳನ್ನ ಕರೆಕೊಂಡು ಬರಲಿಕ್ಕೆ ಅಷ್ಟವಾಗಿ ಅನಾದಿ ಕಾಲದಲ್ಲಿ ಕರ್ತನಾದ ದೇವರು ಒಂದು ಪ್ಲಾನ್ ಅನ್ನ ಹಾಕಿದ. ಅದೇನಂತಂದ್ರೆ, ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವುದರ ಮೂಲಕವಾಗಿ, ಯೇಸುವಿನ ನಾಮದ ಮೂಲಕವಾಗಿ ಪುನಃ ನಾವು ಮೇಲಂತಸ್ತಿನ ಅನುಭವಕ್ಕೆ ನಾವು ಬಂದಿದ್ದೇವೆ. ತನ್ನ ಯೇಸು ಕ್ರಿಸ್ತನ ಹೇಳಿಕೊಡ್ತಾ ಇದ್ದಾನೆ. ನೋಡ್ರಿ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ತಂದೆ ಪರಲೋಕದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಟ್ಟು
ಆತನು ಪುನಃ ಪುನರುತ್ಥಾನಗೊಂಡನು. ಆಗ ಏನಾಯ್ತು ಅಂತಂದ್ರೆ ಯೇಸು ಕ್ರಿಸ್ತನ ನಾಮವನ್ನ ಅಪೊಸ್ತಲರು ಧರಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಅಪೊಸ್ತಲರು ಯೇಸು ಕ್ರಿಸ್ತನ ನಾಮವನ್ನು ಧರಿಸಿಕೊಳ್ತಾರೋ ಆಗ ಅವರು ಆರಂಭಿಸುತ್ತಿದ್ದಾರೆ ಯೇಸುವಿನ ಹೆಸರಿನಲ್ಲಿ ಎಂಬುದಾಗಿ. ಆಮೇಲೆ ಯೇಸುವಿನ ಹೆಸರಿನಲ್ಲಿ ಎಂಬುದಾಗಿ ಆರಂಭಿಸ್ತಾ ಇದ್ದಾರೆ. ಅಲ್ಲಿಯವರೆಗೂ ಹೇಗಿತ್ತು ಪ್ರಾರ್ಥನೆ ಅಂತಂದ್ರೆ, ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ. ಹಾಗಾದ್ರೆ ನನ್ನ ತಂದೆ ಎಲ್ಲಿದ್ದಾನೆ? ದೂರದಲ್ಲಿ ಇದ್ದಾನೆ ಎಂಬ ಅನುಭವ ಇತ್ತು. ಆದ್ರೆ ಆದಿ ಅಪೊಸ್ತಲರು ಮೇಲಂತಸ್ತಿಗೆ ಕೂಡಿ ಬರುವಾಗ ನನ್ನ ದೇವರು ನನ್ನ ಹತ್ತಿರವೇ ಇದ್ದಾರೆ ಎಂಬಂತ ಒಂದು ಅನುಭವವನ್ನ ಕೊಟ್ಟಂತದ್ದೇ ಯೇಸುವಿನ ನಾಮ. ಹಲ್ಲೆಲೂಯಾ. ಯೇಸು ನಾಮವನ್ನ ನಾನು ನೀನು ಉಚ್ಚರಿಸುವಾಗಲೇ ಮೇಲಂತಸ್ತಿನ ಒಂದು ಅನುಭವವನ್ನ ನಾವು ಪಡೆದುಕೊಳ್ಳುವಂತರ ಇರ್ತೇವೆ. ಆದಿ ಅಪೊಸ್ತಲರು ಎಲ್ಲಿ ಸೇರಿ ಬಂದಿದ್ರು ಅಂತ ನೋಡುವಾಗ, ಆದಿ ಅಪೊಸ್ತಲರಿಗೆ ಕರ್ತನಾದ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ನೀವು ಮೇಲಂತಸ್ತಿನ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ರಿ, ಪವಿತ್ರಾತ್ಮನಿಗೋಸ್ಕರವಾಗಿ ನೀವು ಕಾದಿರಿ ಎಂಬುದಾಗಿ. ಅವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಪುನರುತ್ಥಾನಗೊಂಡ ನಂತರ ಅವರು ಸಪರೇಟ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ಹಿಂತಿರುಗಿ ಹೋಗ್ತಾರೆ. ಅವ್ರು ಪ್ರಯಾಣ ಮಾಡಿ ಹೋಗಿ ಮೇಲಂತಸ್ತಿನಲ್ಲಿ ಕಾದು ಕುಳಿತಿದ್ದಾರೆ. ಹಲ್ಲೆಲೂಯಾ. ಕಾದು ಕುಳಿತಿದ್ದಾಗ ಅವರ ಪ್ರಾರ್ಥನೆ ಏನಿತ್ತು ಅಂತಂದ್ರೆ, ಎಲ್ಲೋ ಇರುವಂತ ದೇವರಲ್ಲ, ನನ್ನ ಮಧ್ಯದಲ್ಲೇ ಇರುವಂತ ಯೇಸು ನಮಗಿದ್ದಾನೆ ಎಂಬಂತ ಒಂದು ಅನುಭವದೊಟ್ಟಿಗೆ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಆಗನೇ ಅವರಿಗೆ ಏನಾಯ್ತು ಅಂದ್ರೆ ಯೇಸುವಿನ ನಾಮವು ಕೊಡಲ್ಪಡ್ತೀವಿ ಎಂಬುದಾಗಿ ನೋಡ್ತೇವೆ. ಹಳೆ ಒಡಂಬಡಿಕೆ ಜನರಾದಂತ ನಾನು ನೀನು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾನು ನೀನು ಮಾಡುವಂತ ಪ್ರಾರ್ಥನೆ ಅದು ಮೇಲಂತಸ್ತಿನ ಅನುಭವ. ಹಲ್ಲೆಲೂಯಾ. ನಾವು ಮೇಲಂತಸ್ತಿನ ಅನುಭವದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಮೊದಲು ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ದಾನೆ, ಪರಲೋಕದಲ್ಲಿ ನಮ್ಮ ತಂದೆ ಇದ್ದಾನೆ ಅಂತ. ಅದಾದ ನಂತರ ಅದೇ ಯೇಸು ಕ್ರಿಸ್ತನು ಯೋಹಾನ್ ಬರೆದ ಸುವಾರ್ತೆ 16 ಅಧ್ಯಾಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಮಹಾಯಾಜಕನ ಒಂದು ಪ್ರಾರ್ಥನೆಯನ್ನ ಆತನು ಮಾಡುವಾಗ ಆತನು ಏನ್ ಹೇಳ್ತಾನೆ ಅಂದ್ರೆ, ತಂದೆ ನನ್ನ ಪ್ರಾರ್ಥನೆಯನ್ನ ನೀನು ಕೇಳಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಾಗಾದ್ರೆ ಅಲ್ಲಿ ಹೇಳುವಂತ ಅನುಭವ ಏನಂತಂದ್ರೆ, ಮೇಲಂತಸ್ತಿನ ಒಂದು ಪ್ರಾರ್ಥನೆ, ಆತನು ನನ್ನ ಸಂಗಡಲೇ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ, ಸ್ವಾಮಿ ನೀನು ಹೇಗೆ ನಾನು ಈ ಲೋಕದಲ್ಲಿ ಇರುವಾಗ ನನ್ನ ಸಂಗಡಲೇ ಇದ್ದೋ, ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ನಿನ್ನ ಮಕ್ಕಳನ್ನ ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಬಿಟ್ಟು ಹೋಗುವಾಗ ಈ ಮಕ್ಕಳೊಟ್ಟಿಗೂ ಸಹ ನನ್ನ ಜೊತೆಯಲ್ಲಿ ಇದ್ದ ಹಾಗೆ ಇವರೊಟ್ಟಿಗೂ ಇರಬೇಕೆಂಬುದಾಗಿ ಕರ್ತನು ಹೇಳಿದ್ದಾನೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಹೇಳಿದಂತ ಮಾತು, ನನಗೆ ಯಾವ ಮಹಿಮೆಯನ್ನು ಕೊಟ್ಟಿಯೋ ಅದೇ ಮಹಿಮೆಯಿಂದ ಅವರನ್ನು ತುಂಬಿಸಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ಹೋಗಿದ್ದಾನೆ. ಅದೇ ಮಹಿಮೆಯನ್ನ ಇವತ್ತು ನಾವು ಪಡೆದುಕೊಂಡವರಾಗಿದ್ದೇವೆ. ಆಮೇಲೆ ಮೇಲಂತಸ್ತಿನ ಅನುಭವ ನಮಗೆ ಬಹಳ ಮುಖ್ಯ. ಅಪೊಸ್ತಲರು ಬೆಳಗ್ಗೆಯಿಂದ ಸಂಜೆಯವರೆಗೂ ಅವ್ರೇನ್ ಮಾಡ್ತಿದ್ರು, ಶಿಷ್ಯರೆಲ್ಲರೂ ಕೆಲಸ ಮಾಡ್ತಾ ಇದ್ರು, ಸುವಾರ್ತೆನ ಸಾರ್ತಾ ಇದ್ರು, ಅನೇಕ ಜನರು ಕೆಲಸಕ್ಕೆ ಹೋಗ್ತಾ ಇದ್ರು. ಅವರೆಲ್ಲರನ್ನ ಕರೆದು ಏನ್ ಮಾಡ್ತಿದ್ರು ಅಂದ್ರೆ, ಸಂಜೆ ಹೊತ್ತಿನಲ್ಲಿ ಸೇರಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ದೇವರ ವಾಕ್ಯ ಹೇಳುತ್ತೆ, ಅವರು ಮನೆಗಳಲ್ಲಿ ಏನ್ ಮಾಡಿದ್ರು, ದೇವರ ಆರಾಧನೆ ನಡೆಸಿ ರೊಟ್ಟಿಯನ್ನು ಅವರು ಮುರಿತಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಅಲ್ಲಿ ದೇವರ ಅನ್ಯೋನ್ಯತೆಗಾಗಿ ಅವರು ಕೂಡಿ ಬರ್ತಿದ್ರು. ಹಲ್ಲೆಲೂಯಾ. ಎಲ್ಲರೂ ಕೆಲಸಗಳನ್ನ ಮಾಡುವರೆ, ಆದರೂ ಸಂಜೆ ಆದಾಗ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿದ್ರು. ಹಳೆ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಇಲ್ಲ ನೀನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಗಂಡ ಹೆಂಡತಿಯರಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಇಲ್ಲ ಯೂತ್ಸ್ ಆಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಇಲ್ಲ ಎಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಾಗ, ಸಭೆಯಾಗಿ ಕೂಡಿ ಪ್ರಾರ್ಥಿಸುವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಮೇಲಂತಸ್ತಿನ ಅನುಭವವನ್ನ ನೀವು ಹೊಂದಿಕೊಳ್ಳುವಂತರಾಗಿರ್ತೀರ. ಹಾಗಾಗಿ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ರಿಂದ 15 ವಚನ ನಾನು ಓದ್ಕೊಳ್ಳೋಣ. ಉಳಿದ ರೊಟ್ಟಿ ಹಬ್ಬದ ಮೊದಲಿನ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ, ಆತನ ಶಿಷ್ಯರು, ನೀನು ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕು ಎನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೆದು, ನೀವು ಪಟ್ಟಣದೊಳಗೆ ಹೋಗಿರಿ, ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ವಚನವನ್ನು ನಾವು ಎಲ್ಲಿ ಸಿದ್ಧ ಮಾಡಬೇಕು ಎಂಬುದಾಗಿ ಹೇಳ್ತೀಯ ಎಂಬುದಾಗಿ ಯೇಸುವನ್ನ ಕೇಳುವಾಗ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಪಟ್ಟಣದ ಒಳಗೆ ಹೋಗಿರಿ, ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ಹೋಗ್ತಾನೆ, ಅವನನ್ನ ಹಿಂಬಾಲಿಸಿರಿ, ಅವನನ್ನ ಕೇಳ್ರಿ. ನಾವು ನಮ್ಮ ಒಂದು ಬೋಧಕನಿಗೆ ಒಂದು ಪಸ್ಕದ ಊಟವನ್ನು ನಾವು ಸಿದ್ಧಪಡಿಸಬೇಕಾಗಿದೆ, ನಮಗೆ ಸಿದ್ಧವಾಗಿರುವಂತಹ ಒಂದು ಕೋಣೆಯನ್ನು ಕೊಡ್ತೀವಿ ಎಂಬುದಾಗಿ ನೀವು ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ವಾಕ್ಯ ಹೇಳ್ತಿದೆ, ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮ ಎದುರಿಗೆ ಬರುವನು. ಶಿಷ್ಯರು ಹೋಗ್ತಾ ಇದ್ದಾರೆ, ಮೇಲಂತಸ್ತಿನ ಮನೆಯನ್ನು ಸಿದ್ಧಪಡಿಸಲಿಕ್ಕೋಸ್ಕರವಾಗಿ ಹೋಗುವಾಗ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಅಲ್ಲಿದ್ದಾನೆ. ಅವನು ತುಂಬಿದ ಕೊಡವನ್ನು ಹೊತ್ತುಕೊಂಡು ಅವನು ಹೋಗ್ತಾ ಇದ್ದಾನೆ. ತುಂಬಿದ ಕೊಡವನ್ನು ಹೊತ್ತುಕೊಂಡು ಹೋಗುವಂತ
ಒಬ್ಬ ಮನುಷ್ಯನನ್ನ ನೀವು ಹಿಂಬಾಲಿಸಿರಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತುಂಬಿದ ಕೊಡವನ್ನ ಹೊತ್ತುಕೊಂಡಂತ ವ್ಯಕ್ತಿಯೇ ಪವಿತ್ರಾತ್ಮನಾಗಿದ್ದಾನೆ. ಆಮೇಲೆ ಪವಿತ್ರಾತ್ಮನು ಇಲ್ಲದೆ ನಾವು ಮೇಲಂತಸ್ತಿನ ಅನುಭವವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನು ತಾನೇ ನಮ್ಮನ್ನ ಪ್ರಾರ್ಥನೆಯನ್ನ ಆತ ನಡೆಸುವಾತನಾಗಿದ್ದಾನೆ. ನಾನಾಗಿ ಹೋಗಿ ನಾನು ಪ್ರಾರ್ಥನೆ ಮಾಡ್ಬೇಕು ಇವತ್ತೇನಾದ್ರೂ ಸರಿ ನಾನು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈ ಎಜೆಕಿಯಾ ಫ್ರಾನ್ಸಿಸ್ ತರ ಬಂದು ನಾನು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಯಾರನ್ನ ನೋಡಿ ಮೋಸಿ ಲಾಜರಸ್ 12 ತಾಸು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ನಾನು 12 ತಾಸು ಪ್ರಾರ್ಥನೆ ಮಾಡ್ತೀನಿ ಅವ್ರ ತರನೇ ಅಂದ್ರೆ ಆಗೋದಿಲ್ಲ. ಆದ್ರೆ ನೀನು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯ ನಿಮಗೆ ಬಹಳ ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಹೋಗುವಾಗ ಒಬ್ಬ ಮನುಷ್ಯನನ್ನ ಕಾಣ್ತೀರಾ, ಆ ಮನುಷ್ಯ ಕೊಡವನ್ನ ಎತ್ಕೊಂಡು ನೀರನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ, ಅವನನ್ನ ನೀವು ಹಿಂಬಾಲಿಸಿ ಹೋಗ್ಬೇಕು ಎಂಬುದು. ನೀನು ಮೇಲಂತಸ್ತಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟವರಾಗೆ ನೀವು ಹೋಗುವಂತರಾಗಿರ್ಬೇಕು. ಪರಿಶುದ್ಧಾತ್ಮನ ನಡೆಸುವಿಕೆ ಇಲ್ಲದೆ ನಾವು ಮೇಲಂತಸ್ತಿನ ಅನುಭವವನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಆ ಕೊಡವನ್ನ ಎತ್ತಿಕೊಂಡು ಹೋಗ್ತಿರುವಂತಹ ಮನುಷ್ಯರನ್ನ ನೀವೇನ್ ಮಾಡ್ರಿ, ಹಿಂಬಾಲಿಸಿರಿ ಎಂಬುದಾಗಿ. ಪರಿಶುದ್ಧಾತ್ಮನನ್ನ ಹಿಂಬಾಲಿಸುವಂತರಾಗಿರ್ಬೇಕು. ಕೊಡದಲ್ಲಿ ನೀರು ಇದೆ ಎಂಬುದಾಗಿ ನೋಡ್ತೇವೆ. ಆಮೇಲೆ ಏನಿರ್ತದೆ ಕೊಡದಲ್ಲಿ? ನೀರನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಪರಿಶುದ್ಧಾತ್ಮ ದೇವರು ಮಾತ್ರನೇ ವಾಕ್ಯದ ಪ್ರಕಟಣೆಗಳನ್ನ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಪರಿಶುದ್ಧಾತ್ಮನನ್ನ ನಾವು ಹಿಂಬಾಲಿಸ್ತೇವೋ ಆಗ ಪರಿಶುದ್ಧಾತ್ಮನು ಜೊತೆಯಲ್ಲಿ ಬರುವಾಗಲೇ ವಾಕ್ಯವನ್ನ ತನ್ನ ಜೊತೆಯಲ್ಲಿ ಹೊತ್ತು ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಲೈಫಿಗೆ ಬೇಕಾದಂತ ವಾಕ್ಯವನ್ನ, ನೀನು ಈ ದಿವಸ ಬದುಕಲಿಕ್ಕೆ ಬೇಕಾದಂತ ವಾಕ್ಯವನ್ನ, ನಿನ್ನ ಕುಟುಂಬಕ್ಕೆ ನಿನ್ನ ದೇಶಕ್ಕೆ ಬೇಕಾದಂತ ವಾಕ್ಯವನ್ನ ಒತ್ತು ತರುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ಆತನು ಪರಿಶುದ್ಧಾತ್ಮನು ಮಾತ್ರನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ರು ಯೇಸು ಸ್ವಾಮಿ, ನೀವು ಏನ್ ಮಾಡ್ರಿ ಅಂತಂದ್ರೆ ಮೇಲಂತಸ್ತಿನ ಮನೆಗೆ ಹೋಗಿ ಕಾದು ಕುಳಿತಿರ್ರಿ. ಹಲ್ಲೆಲೂಯಾ. ನೀವು ಅಲ್ಲಿ ಕಾದು ಕುಳಿತಿರುವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುವನು. ಆಮೇಲೆ ಪರಿಶುದ್ಧಾತ್ಮನು ಬಂದ ಮೇಲೆಯೇ ಪೇತ್ರನೇ ಎದ್ದು ಪ್ರಸಂಗಿಸಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಇವತ್ತು ನೀವು ಧೈರ್ಯವಾಗಿ ನೀವು ಮಾತನಾಡಬೇಕು ದೇವರ ವಾಕ್ಯಗಳು ಅಂತಂದ್ರೆ ಮೊದಲು ಪರಿಶುದ್ಧಾತ್ಮನ ಸಹಾಯ ನಮಗೆ ಬಹಳ ಮುಖ್ಯ. ಪ್ರಾರ್ಥನೆಯಲ್ಲಿ ಒಂದು ವಾಕ್ಯಗಳು ಅಡಕವಾಗಿರ್ಬೇಕಂದ್ರೆ ನಮ್ಮ ಪ್ರಾರ್ಥನೆಗೆ ಏನಿರ್ಬೇಕು? ವಾಕ್ಯಗಳಿಂದ ಕೂಡಿದಂತ ಪ್ರಾರ್ಥನೆ ಆಗಿರ್ಬೇಕಂತಂದ್ರೆ ನಮಗೆ ಪರಿಶುದ್ಧಾತ್ಮನ ಸಹಾಯ ನಮಗೆ ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಮೇಲಂತಸ್ತಿನ ಅನುಭವದಲ್ಲಿ ಏನಿತ್ತು ಅಂತಂದ್ರೆ ಪರಿಶುದ್ಧಾತ್ಮನು ಇದ್ದ. ಎರಡನೇದು ದೇವರ ವಾಕ್ಯ ಅಡಕವಾಗಿದೆ. ಹಲ್ಲೆಲೂಯಾ. ಪರಲೋಕದ ಪ್ರಾರ್ಥನೆಯೇ ಬೇರೆ. ನಾನು ಹೇಳ್ತಿರುವಂತದ್ದು ಏನಂತಂದ್ರೆ ಆ ಒಂದು ಪ್ರಾರ್ಥನೆಯನ್ನ ಕಡಿಮೆಯಾಗಿ ಹೇಳ್ತಾ ಇಲ್ಲ. ಪರಲೋಕದ ಪ್ರಾರ್ಥನೆಯನ್ನ ಕಡಿಮೆಯಾಗಿ ಹೇಳ್ತಾ ಇಲ್ಲ. ಪರಲೋಕದ ಪ್ರಾರ್ಥನೆ ಬಂದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು. ಆದ್ರೆ ಈ ಮೇಲಂತಸ್ತಿನ ಪ್ರಾರ್ಥನೆ ಬಂದು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು. ಅದೇನಂತಂದ್ರೆ ಪರಿಶುದ್ಧಾತ್ಮನಿಂದ ಕೂಡಿದಂತ ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಂದ ಕೂಡಿದಂತ ಪ್ರಾರ್ಥನೆಯನ್ನ ಕರ್ತನಾದ ದೇವರು ಅಪೇಕ್ಷಿಸ್ತಾ ಇದ್ದಾನೆ. ಹಾಗಾದ್ರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನಾದ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆಮೇಲೆ ನಾವು ಆರಾಧಿಸುವಾಗ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾವು ಆರಾಧಿಸುವಂತರಾಗಿ ಇರಬೇಕು. ಆತ್ಮದಲ್ಲೇ ನಾವು ನಮ್ಮ ದೇವರನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಕರ್ತನಾದ ಯೇಸು ಕ್ರಿಸ್ತನಿಗೆ ಪಸ್ಕದ ಭೋಜನವನ್ನೇ ಸಿದ್ಧ ಮಾಡ್ತಾ ಇದ್ದಾರೆ. ಶಿಷ್ಯರೆಲ್ಲರೂ ಸಹ ಸೇರಿ ಬಂದಿದ್ದಾರೆ. ಅಂದ್ರೆ ಆ ಒಂದು ಪಸ್ಕದ ಊಟದಲ್ಲಿ ಏನಾಯ್ತು, ಅನೇಕ ರಹಸ್ಯಗಳನ್ನ ಕರ್ತನಾದ ದೇವರಲ್ಲಿ ತಿಳಿಯಪಡಿಸಿದ್ರು. ಮೇಲಂತಸ್ತಿನ ಭೋಜನವನ್ನು ಯಾವಾಗ ಅವರು ಸ್ವೀಕರಿಸಿದ್ರು ಆಗ ಮಾತ್ರನೇ ಏನಾಯ್ತು ಅಂತಂದ್ರೆ ದೇವರ ಒಂದು ಪ್ರಕಟಣೆಯನ್ನು ಅವರು ಹೊಂದಿಕೊಂಡ್ರು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಬಂದು ಶಿಷ್ಯರೊಟ್ಟಿಗೆ ಇದ್ದಾರೆ. ಶಿಷ್ಯರೆಲ್ಲರಿಗೂ ಬೇಕಾದಂತ ರಹಸ್ಯವನ್ನ ಕರ್ತನಾದ ದೇವರು ಅಲ್ಲಿ ಮಾತನಾಡಿದರು ಎಂಬುದಾಗಿ ನೋಡ್ತೇವೆ. ಯಾವಾಗ ಏಕ ಮನಸ್ಸುಳ್ಳವರಾಗಿ ನಾವು ಒಂದೇ ಸಭೆಯಾಗಿ ನಾವು ಕೂಡಿ ಬರ್ತೇವೋ ಆಗ ಏನಾಗುತ್ತೆ ಅಂತಂದ್ರೆ ಅನೇಕ ರಹಸ್ಯಗಳನ್ನ ಕರ್ತನಾದ ದೇವರು ಸಭೆಗೆ ಪ್ರಕಟಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯವನ್ನ ನಮಗೆ ಕೊಡಲಿಕ್ಕೆ ಒಂದೇ ಒಂದು ಮನೆ ಇದೆ ಅಂತ ಹೇಳುವಾಗ ಅದು ಮೇಲಂತಸ್ತಿನ ಮನೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ಇಲ್ಲಿ ಪಸ್ಕದ ಭೋಜನೆಗಾಗಿ ಈ ಶಿಷ್ಯರು ಕೂಡಿ ಬರದೆ ಹೋಗಿದ್ರೆ ರಹಸ್ಯಗಳನ್ನ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಕರ್ತನಾದ ದೇವರಲ್ಲಿ ತನ್ನ ಒಂದು ಪುನರುತ್ಥಾನದ ಕುರಿತಾಗಿ ಯೇಸು ಸ್ವಾಮಿ ಹೇಗೆ ಸತ್ತು ಮೂರನೇ ದಿನ ಪಾತಾಳಕ್ಕೆ ಹೋಗಿ ಮತ್ತೆ ಪುನರುತ್ಥಾನ ಆಗಿ ಬರ್ತಾನೋ ಆ ಎಲ್ಲ ರಹಸ್ಯಗಳನ್ನ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮೇಲಂತಸ್ತಿನ ಮನೆಯಲ್ಲಿ ಶಿಷ್ಯರಿಗೆ ಬೇಕಾದಂತ ದಯೆಯು ದೊರಕಿತು ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿ ನೋಡಿ ಏನಂದ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಯಾವಾಗ?
ಯಾವಾಗ ಹೇಳ್ದ? ಶಿಲುಬೆಗೆ ಹಾಕಿದ್ದಾರೆ. ಆಗ ನೀನು ಯೇಸುವಿನೊಟ್ಟಿಗೆ ಇದ್ದವನ ಅಂತಂದಾಗ ಅವನು ಹೇಳ್ತಾನೆ, 3 ಸಾರಿ ಹೇಳ್ಬಿಡ್ತಾನೆ, ನನಗೆ ಅವನು ಗೊತ್ತಿಲ್ಲ 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 ಅಂತ. ಆದ್ರೆ ಅವನನ್ನ ಕ್ಷಮಿಸುವಂತ ದಯೆ ಎಲ್ಲಿ ಸಿಕ್ತು ಅಂತಂದ್ರೆ ಮೇಲಂತಸ್ತಿನ ಅನುಭವದಲ್ಲೇ ಸಿಕ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಮೇಲಂತಸ್ತಿನ ಅನುಭವದಲ್ಲಿ ಅವನು ಕುಳಿತುಕೊಂಡು ಆಗಲೇ ಅವನ ಫ್ಯೂಚರ್ಗೆ ಬೇಕಾದಂತ ದಯೆ ಅವನಿಗೆ ದೊರಕಿತ್ತು. ಆಗ ಪ್ರಾರ್ಥನೆ ಮಾಡ್ತೇವೋ ನಮ್ಮ ಪ್ರಾರ್ಥನೆಯನ್ನು ನಾವು ಅಸಡ್ಡೆ ಮಾಡಬಾರ್ದು. ನಮ್ಮ ಪ್ರಾರ್ಥನೆಯನ್ನು ಏನ್ ಮಾಡಬಾರ್ದು? ಅಸಡ್ಡೆ ಮಾಡಬಾರ್ದು. ಪ್ರಾರ್ಥಿಸುವಾಗ ಆಚೆ ಈಚೆ ಈಚೆ ಆಚೆ ನೋಡ್ತಾ ಪ್ರಾರ್ಥನೆ ಮಾಡಬಾರ್ದು. ಹೋಗ್ತೀಯಾ ಪರಿಶುದ್ಧಾತ್ಮನ ನಡೆಸುವಿಕೆ ಒಟ್ಟಿಗೆ ಹೋಗಿ ಕುಳಿತುಕೊಂಡು ನೀನು ಪ್ರಾರ್ಥನೆ ಮಾಡುವಾಗ, ನಾನು ಮೇಲಂತಸ್ತಿನಲ್ಲಿ ಕುಳಿತಿದ್ದೇನೆ, ಹಲ್ಲೆಲೂಯಾ, ನಾನು ಕರ್ತನೊಟ್ಟಿಗೆ ಕುಳಿತಿದ್ದೇನೆ. ಎಫೆಸದಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ನಾನು ಆತನೊಟ್ಟಿಗೆ ಉನ್ನತದಲ್ಲಿ ನಾನು ಕುಳಿತುಕೊಂಡಿದ್ದೇನೆ ಎಂಬ ಅನುಭವದೊಟ್ಟಿಗೆ ನೀನು ಕುಳಿತು ಪ್ರಾರ್ಥಿಸುವಾಗ ಏನಾಗುತ್ತೆ ಅಂದ್ರೆ ನಿನ್ನ ಫ್ಯೂಚರ್ಗೆ ಬೇಕಾದಂತ ದಯೆಯನ್ನ ಕರ್ತನಾದ ದೇವರು ಮೇಲಂತಸ್ತಿನಲ್ಲಿ ಸಿದ್ಧಪಡಿಸುವಾತನಾಗಿದ್ದಾನೆ. ಮೇಲಂತಸ್ತಿನಲ್ಲಿ ಆತನ ಹೃದಯದ ರಹಸ್ಯಗಳನ್ನ ವ್ಯಕ್ತಪಡಿಸುವಾತನಾಗಿದ್ದಾನೆ. ಆಮೇಲೆ ಭಕ್ತನಾದಂತ ಯೋಹಾನನಿಗೆ ಏನಾಯ್ತು ಅಂತಂದ್ರೆ ಅನೇಕ ರಹಸ್ಯಗಳೇನಾಯ್ತು ಅಂತಂದ್ರೆ ಕರ್ತನಾದ ದೇವರು ತಿಳಿಯಪಡಿಸಿದ ಪರಲೋಕದ ಎಲ್ಲ ರಹಸ್ಯಗಳನ್ನ ಒಂದು ಬಿಡದೆ ತಿಳಿಸಿದ. ಯಾರಿಗೆ ತಿಳಿಸಿದ ಅಂತ ನೋಡುವಾಗ ಯೋಹಾನನಿಗೆ ಮಾತ್ರ ಎಂಬುದಾಗಿ ನೋಡ್ತೇವೆ. ಇವತ್ತು ನೀನು ಯೋಹಾನನ ಹಾಗೆ ದರ್ಶನಗಳನ್ನು ನೋಡ್ಬೇಕೆಂಬುದಾಗಿ ಹೇಳುವುದಾದ್ರೆ ಅದು ಎಲ್ಲಿ ಸಾಧ್ಯ ಅಂತ ನೋಡುವಾಗ ಮೇಲಂತಸ್ತಿನ ಅನುಭವಕ್ಕೆ ಬರುವಾಗ ಮಾತ್ರ. ದೇವರೊಟ್ಟಿಗೆ ಪ್ರತಿದಿನ ಅಪೊಸ್ತಲರ ಹಾಗೆ ಪ್ರತಿದಿನ ಸೇರಿ ನೀನು ಪ್ರಾರ್ಥನೆ ಮಾಡುವಾಗ, ಕರ್ತನೊಟ್ಟಿಗೆ ಇರುವಾಗ ಖಂಡಿತವಾಗಿ ಕರ್ತನಾದ ದೇವರು ಯೋಹಾನನಿಗೆ ಕೊಟ್ಟಂತ ದರ್ಶನವನ್ನ ನಿನಗೂ ಅಂಗಿಸದೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಾವು ಸೀನಾಯಿ ಪರ್ವತಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಚಿಯೋನ್ ಪರ್ವತಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಹೇಳಿ, ನಾನು ಸೀನಾಯಿ ಪರ್ವತಕ್ಕೆ ಸಂಬಂಧಪಟ್ಟವಳಲ್ಲ, ನಾನು ಚಿಯೋನ್ ಪರ್ವತಕ್ಕೆ ಸಂಬಂಧಪಟ್ಟವಳಾಗಿದ್ದೇನೆ. ಹಲ್ಲೆಲೂಯಾ. ನಾನು ಈಗ ಎದುರಿ ಓಡುವಂತ ಅಗತ್ಯತೆ ಇಲ್ಲ, ಯಾಕಂದ್ರೆ ಮೇಲಂತಸ್ತಿನ ಅನುಭವದಲ್ಲಿ ಇರುವಾಗ ನನಗೆ ಯಾವಾಗಲೂ ದೇವರ ದಯೆ ದೊರಕುವಂತದ್ದಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಮೇಲಂತಸ್ತಿನ ಅನುಭವ ಎಂಬುದಾಗಿ ಹೇಳುವಾಗ ಅದು ಒಂದು ಉನ್ನತವಾದಂತ ಒಂದು ಸ್ಥಳ ಎಂಬುದಾಗಿ ನೋಡ್ತೇವೆ. ಏನಂತೆ? ಉನ್ನತವಾದಂತ ಸ್ಥಳ. ಆ ಸ್ಥಳಕ್ಕೆ ಬಂದು ಬಹಳ ವ್ಯಾಲ್ಯೂ ಇದೆ. ನೀನು ಪ್ರಾರ್ಥನೆಗಾಗಿ ಕುಳಿತುಕೊಳ್ಳುವಂತ ಸ್ಥಳ ಇದೆಯಲ್ಲ, ಅದು ಬಹು ಬೆಲೆಯುಳ್ಳಂತ ಸ್ಥಳ. ಅದು ನಿನ್ನ ಮಂಚ ಆಗಿರ್ಬೋದು, ಇಲ್ಲ ನೀನು ಅಡಿಗೆ ಮನೆ ಆಗಿರ್ಬೋದು, ಎಲ್ಲಿ ನೀನು ಪ್ರಾರ್ಥನೆ ಮಾಡ್ತೀಯೋ ಆ ಸ್ಥಳದಲ್ಲೇ ನೀನೇನು ಗಮನಿಸ್ಬೇಕಂತಂದ್ರೆ ನಾನು ನಿಂತಿರುವಂತ ಸ್ಥಳ ಅದು ಮಹಾ ಪವಿತ್ರವಾದಂತ ಸ್ಥಳ. ಹಲ್ಲೆಲೂಯಾ. ನೀನು ಎಲ್ಲೇ ಇರ್ಬೋದು, ನಿನ್ನ ಕೆಲಸದಲ್ಲೇ ಇರ್ಬೋದು, ನೀನು ಎಲ್ಲೆಲ್ಲೇ ಇರ್ಬೋದು, ಅದು ಯಾವ ಸ್ಥಳ ನೀನು ನಿಂತಿರುವಾಗ ಅದು ದೇವರ ಸ್ಥಳವಾಗಿ ಮಾರ್ಪಡುವಂತವಾಗಿದೆ. ಹಲ್ಲೆಲೂಯಾ. ಅದೇ ಮೇಲಂತಸ್ತಿನ ಸ್ಥಳ. ಆದ್ರೆ ಅನುಭವಕ್ಕೆ ನಾವು ಬರಬೇಕು. ನಾನು ಎಲ್ಲೇ ನಿಂತರೂ ನಾನು ಉನ್ನತದಲ್ಲೇ ನಾನು ಕುಳಿತುಕೊಂಡಿದ್ದೇನೆ. ಹಲ್ಲೆಲೂಯಾ. ಉನ್ನತದಲ್ಲಿ ಕುಳಿತುಕೊಂಡಿದ್ರೆ, ನಾನು ಹೇಳಿದ್ದೇನೆ, ಉನ್ನತದಲ್ಲಿ ಕುಳಿತುಕೊಂಡಿದ್ರೆ ನೀವೀಗ ಏಸಪ್ಪ ಜೊತೆಲಿ ಎಲ್ಲಿ ಕೂತಿದ್ದೀರಾ? ಎಲ್ಲಿ ಕೂತಿದ್ದೀರಾ? ಉನ್ನತದಲ್ಲಿ ಕುಳಿತುಕೊಂಡಿದ್ದೀರಾ. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ನಿಮ್ಮನ್ನ ಕರ್ತನ ದೇವರು ಏನ್ ಮಾಡಿದ್ದಾರೆ? ಅಲ್ಲಿ ಕೂರಿಸಿದ್ದಾರೆ. ಯೇಸುವಿನ ಪಕ್ಕ ನೀವೇ ಇದ್ದೀರಾ, ನೀವು ಮೇಲೆ ಇದ್ದೀರಾ. ಕಾಲೆಲ್ಲಿದೆ? ಕಾಲೆಲ್ಲಿದೆ? ಚೇರ್ ಮೇಲೆ ಕೂತಿದ್ದೀರಾ, ಕಾಲೆಲ್ಲಿದೆ? ಭೂಮಿ ಮೇಲೆ ಅಲ್ವಾ? ಹಾಗಾದ್ರೆ ನೀವು ಎಲ್ಲಿದ್ದೀರಾ ಅಂದ್ರೆ ಪರಲೋಕದಲ್ಲಿ ಇದ್ದೀರಾ. ಹಲ್ಲೆಲೂಯಾ. ಈ ಪರಲೋಕದಲ್ಲೇ ಇರೋದು, ಆದ್ರೆ ನಿಮ್ಮ ಕಾಲು ಮಾತ್ರ ಭೂಮಿ ಮೇಲೆ. ಆಮೇಲೆ ಹಾಗಾದ್ರೆ ಕಾಲು ಎಲ್ಲಿ ನಡೆಯುತ್ತೆ? ಕಾಲು ಎಲ್ಲಿ ನಡೆಯುತ್ತೆ? ಭೂಮಿ ಮೇಲೆ. ಎಲ್ಲಿ? ಭೂಮಿ ಮೇಲೆ ಕರ್ಕೊಂಡು ಹೋಗುತ್ತಾ? ಬಸ್ ಹತ್ತುತ್ತ, ಆಟೋ ಹತ್ತುತ್ತ, ಬೈಕ್ ಹತ್ತುತ್ತ ಅಲ್ವಾ? ಎಲ್ಲಾ ರೂಮನ್ನ ನಿಮ್ ಕಾಲು ತಿರುಗ್ತಲೇ ಇರುತ್ತೆ, ಆದ್ರೆ ಕಾಲು ಮಾತ್ರ ಭೂಮಿಯಲ್ಲಿದೆ. ನಿಮ್ಮ ಆತ್ಮ ಎಲ್ಲಿದೆ ಅಂತಂದ್ರೆ ಪರಲೋಕದಲ್ಲಿ, ಆತನೊಂದಿಗೆ ಉನ್ನತದಲ್ಲಿ. ಹಲ್ಲೆಲೂಯಾ. ಇದನ್ನ ತಿಳಿದುಕೊಂಡಂತ ವ್ಯಕ್ತಿನೇ ಮೇಲಂತಸ್ತಿನ ಅನುಭವದಲ್ಲಿ ಇರುವಂತ ವ್ಯಕ್ತಿ ಆಗಿದೆ. ಹಲ್ಲೆಲೂಯಾ. ನೀವು ಮೇಲಂತಸ್ತಿನಲ್ಲಿ ಇದ್ದೀರಾ. ಆಮೇಲೆ ನೀವೆಲ್ಲಿದ್ದೀರಾ? ಮೇಲಂತಸ್ತಿನಲ್ಲಿ ಇದ್ದೀರಾ. ನೀವು ಮಹಾ ಯಾಚಕನ ಬಳಿಯಲ್ಲಿದ್ದೀರಾ. ಆಮೇಲೆ ಈ ಲೋಕದ ಯಾಚಕನಿಗಿಂತಲೂ ಮಹಾ ಯಾಚಕನು ನಮಗಾಗಿ ಇದ್ದಾನೆ. ಆಮೇಲೆ ವಿಜ್ಞಾಪಿಸುವಂತ ಯೇಸುವಿನ ಪಕ್ಕದಲ್ಲೇ ನೀವು ಇದ್ದೀರಾ. ಹಲ್ಲೆಲೂಯಾ. ಯಾಚಕನಿಗೆ ಅವಾಗ ಹೋಗಿ ಹೇಳುವಂತ ಅಗತ್ಯತೆ ಇಲ್ಲ, ಪಕ್ಕದಲ್ಲಿಯೇ. ಏನು ಕರ್ತನಾದ ದೇವರು, ಯೆಹೋವ ದೇವರು ಬಂದು ಆಸೆ ಪಟ್ಟಿದ್ರು, ನನ್ನ ಮಕ್ಕಳು ಬಂದು ಪಕ್ಕದಲ್ಲೇ ಇದ್ದು ನನ್ನ ಹತ್ರ ಕೇಳಬೇಕು ಎಂಬುದಾಗಿ ಆಸೆ ಪಟ್ಟಿದ್ರು. ಅದರ ಅನುಭವ ಎಲ್ಲಿ ಕೊಡ್ತು ಅಂದ್ರೆ ಮೇಲಂತಸ್ತಿಗೆ ಬರುವಾಗ ಅದೇ ಅನುಭವ ಬಂತು. ಈಗ ಪ್ರಧಾನ ಯಾಜಕರಂತ ಯೇಸು
ಈಗ ನಮ್ಮ ಪಕ್ಕದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನಾವು ಕೇಳುವಾಗೆಲ್ಲ ಆತನು ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಓಕೆ, ಉನ್ನತ ಸ್ಥಳದಲ್ಲಿ ನೀವಿದ್ದೀರಾ. ಎಲ್ಲೇ ಇದ್ದರೂ ನಿಮ್ಮ ಪ್ರಾರ್ಥನೆಯ ಸ್ಥಳ ಅದು ಬಹಳ ಪವರ್ಫುಲ್ ಆದಂತ ಸ್ಥಳವಾಗಿದೆ. ಎಲ್ಲೇ ಇರಲಿ, ನೀವು ಅಲ್ಲೇ ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡೋದಾದ್ರೆ ಅದೇ ನಿನ್ನ ಮೇಲಂತಸ್ತಿನ ಮನೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಸಭೆ ಯಾವಾಗ ಇದನ್ನ ತಿಳುಕೊಳ್ಳುತ್ತೋ ಆಗ ಸಭೆ ರೂಪಾಂತರ ಹೊಂದಲಿಕ್ಕೆ ಆರಂಭವಾಗುತ್ತೆ. ರೂಪಾಂತರ ಹೊಂದುವಂತ ಸಮಯದಲ್ಲಿ ನಾವಿದ್ದೇವೆ. ಆಮೇಲೆ ಇನ್ನೂ ಅನೇಕ ಸಂಗತಿಗಳನ್ನು ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ಕರ್ತನಾದ ದೇವರು ಕರ್ತನ ಭೋಜನದ ಕುರಿತಾಗಿ ಅಲ್ಲಿ ತಿಳಿಸ್ತಾ ಇದ್ದಾನೆ. ಮೇಲಂತಸ್ತಿನ ಮನೆಯಲ್ಲಿಯೇ ಕರ್ತನ ಭೋಜನದ ರಹಸ್ಯವೂ ಅಡಕವಾಗಿದೆ. ಹಲ್ಲೆಲೂಯಾ. ಯಾವಾಗ ಪರಿಶುದ್ಧಾತ್ಮರೊಟ್ಟಿಗೆ ನೀವು ಸೇರಿ ಪ್ರಾರ್ಥಿಸ್ತಾ ಇರ್ತೀರೋ ಆಗ ಕರ್ತನ ಮೇಜಿನ ಕುರಿತಾಗಿರುವಂತ ಹೊಸ ಪ್ರಕಟಣೆಗಳನ್ನ ಕರ್ತ ನಿಮಗೆ ಕೊಡುವಾತನಾಗಿದ್ದಾನೆ. ಆಮೇಲೆ ಮೊದಲು ಇದ್ದ ಹಾಗೆ ನೀವು ಇಲ್ಲ ಅಲ್ವಾ. ಈಗ ಮೊದಲು ಬಂದು ಕರ್ತನ ಮೇಜನ್ನು ತೆಗೆದುಕೊಳ್ಳುವಾಗ ನಮಗೆ ಏನಂತಂದ್ರೆ ಅನೇಕ ತಡೆಗಳು ನಮಗೆ ಇತ್ತು. ಅಂದ್ರೆ ತಡೆಗಳೆಲ್ಲ ಏನಾಗಿದೆ, ಒಡೆದು ಹಾಕಲ್ಪಟ್ಟಿದೆ. ಒಡೆಯಲಿಕ್ಕೆ ಕಾರಣ ಏನಂತಂದ್ರೆ ಅನೇಕ ಸತ್ಯತೆಗಳೇನಾಗಿದೆ ನಮ್ಮ ಒಳಗೆ ಹೋಗಿದೆ. ಹಲ್ಲೆಲೂಯಾ. ಸತ್ಯ ಒಳಗೆ ಹೋಗುವಾಗ ಕತ್ತಲೆ ನಮ್ಮಿಂದ ಬಿಟ್ಟು ಹೊರಗೆ ಹೋಗ್ತಾ ಇದೆ. ಹಲ್ಲೆಲೂಯಾ. ನಮ್ಮನ್ನ ಬಿಟ್ಟು ಹಾಕಲುತ್ತಾನೆ ಇರುತ್ತೆ. ಹಾಗಾಗಿ ಸಕಲ ಸತ್ಯ ಕರ್ತನ ಮೇಜಿನ ಕುರಿತಾಗಿ ಇರುವಂತ ಸಕಲ ಸತ್ಯವು ಎಲ್ಲಿ ಅಡಕವಾಗಿದೆ ಅಂತಂದ್ರೆ ಮೇಲಂತಸ್ತಿನ ಮನೆಯಲ್ಲಿ ಅಡಕವಾಗಿದೆ. ಹಲ್ಲೆಲೂಯಾ. ಕರ್ತನ ಮೇಜಿನ ಕುರಿತಾಗಿ ಕೇಳಿ ಕರ್ತ ನಿಮಗೆ ಅದನ್ನು ತಿಳಿಯಪಡಿಸುವಂತಾಗಿದೆ. ಆಮೇಲೆ ನಮ್ಮ ಮಧ್ಯದಲ್ಲಿ ರೂಪಿಸ್ತಿದ್ದಾರೆ. ಅವರ ಮೂಲಕವಾಗಿ ನಾನು ಕಲಿತಂತ ಒಂದು ಸಂಗತಿನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಒಂದು ಸಾರಿ ಬಹಳ ಹುಷಾರಿರಲಿಲ್ಲ, ಬಹಳ ಫೀವರ್ ಇತ್ತು. ಅವರು ಹೇಳಿದಂತ ಒಂದು ಸಾಕ್ಷಿ, ಬಹಳ ಫೀವರ್ ಇದೆ, ಅವರಿಂದ ಬಂದು ಎದ್ದು ಕಮ್ಮಿನೇನು ತೆಗೆದುಕೊಳ್ಳಿಕ್ಕೂ ಸಹ ಅವರಿಂದ ಶಕ್ತಿ ಸಾಧ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಟ್ಯಾಬ್ಲೆಟ್ ಅನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ, ನೀರನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಇದು ಯೇಸುವೆ, ಇದು ನಿನ್ನ ದೇಹ, ಈ ನೀರನ್ನು ತೆಗೆದು ಅದು ನಿಮ್ಮ ರಕ್ತ ಅಂತ ಹೇಳಿ ಅದನ್ನು ತೆಗೆದುಕೊಂಡಾಗ ಆ ಕ್ಷಣವೇ ಕರ್ತನಾದ ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರು ಹಿಂದೆ ಸಾಕ್ಷಿಯಾಗಿ ಕುಳಿತುಕೊಂಡಿದ್ದಾರೆ. ಹಲ್ಲೆಲೂಯಾ. ಭೋಜನದ ಕುರಿತಾಗಿ ಒಂದು ಪ್ರಕಟಣೆ ನಮಗೆ ಬೇಕು. ಹಲ್ಲೆಲೂಯಾ. ಎಲ್ಲೇ ಇದ್ರು, ಒಂದ್ ವೇಳೆ ಸಮುದ್ರದಲ್ಲಿ ಪ್ರಯಾಣಿಸ್ತಾ ಇದ್ರು 3 ದಿನ 4 ದಿನ ಆದ್ರೂ ನಿಮಗೆ ಇದೇ ರೊಟ್ಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಲ್ಲಿ ಯಾವುದು ಸಿಕ್ಕಿಲ್ಲ ಅಂದ್ರೂ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ ಸಮುದ್ರದಲ್ಲಿ ಪ್ರಯಾಣಿಸ್ತಾ ಇದ್ದಾನೆ. 1 ವಾರ ಕಳೆದು ಹೋಯಿತು. ಅವ್ರಿಗೆ ಎಲ್ಲಿಂದ ಬರುತ್ತೆ ಕರ್ತನ ಭೋಜನ? ಅವ್ರೇನ್ ಮಾಡಿದ್ರೆ ಸಮುದ್ರದ ನೀರನ್ನು ತೆಗೆದುಕೊಡ್ತಾ ಇದ್ದಾರೆ. ಅವರ ಬಳಿಯಲ್ಲಿರುವಂತ ಬಿಸ್ಕೆಟ್ ತೆಗೆದುಕೊಡ್ತಿದ್ದಾರೆ. ಅದೇ ಕರ್ತನ ದೇಹವೆಂದು, ಅದೇ ಸಮುದ್ರದ ನೀರನ್ನು ಆತ ರಕ್ತ ಅಂತ ಹೇಳಿ ವಿವೇಚಿಸಿ ತೆಗೆದುಕೊಡ್ತಿದ್ದ. ಹಲ್ಲೆಲೂಯಾ. ಅವ್ರು ಯಾರಂತಂದ್ರೆ ಮೇಲಂತಸ್ತಿನ ಅನುಭವದಲ್ಲಿ ಇರುವರು. ಆಮೇಲೆ ಯಾರು ಮೇಲಂತಸ್ತಿನ ಅನುಭವದಲ್ಲಿ ಇರ್ತಾರೋ ಅವರು ಕರ್ತನ ಮೇಜನ್ನ ಇದೇ ಪ್ರಕಾರವಾಗಿ ವಿವೇಚಿಸಿ ತೆಗೆದುಕೊಳ್ಳುವಂತವರಾಗಿರ್ತಾರೆ. ನೀನು ಯಾವುದನ್ನ ತೆಗೆದುಕೊಂಡು ಇದು ಕರ್ತನ ದೇಹ ಎಂಬುದಾಗಿ ವಿವೇಚಿಸ್ತೀಯೋ ಖಂಡಿತವಾಗಿಯೂ ಅದು ಕರ್ತನ ದೇಹವಾಗಿಯೇ ಮಾರ್ಪಡುತ್ತದೆ. ಉನ್ನತದ ಅನುಭವವಾಗಿದೆ. ಆಮೇಲೆ ಈ ಪ್ರಕಟಣೆಗಳು ಏನಂತಂದ್ರೆ ಉನ್ನತದ ಅನುಭವ, ಮೇಲಂತಸ್ತಿನ ಅನುಭವ ನಿಮಗೆ ಕರ್ತನು ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ.